ಈ 74 ಅಂತ ಬಂದಾಗ ಸಾಮಾನ್ಯವಾಗಿ ಈ ಕೂರ್ಗ್, ಮಡಿಕೇರಿ, ವಿರಾಜಪೇಟೆ ಇವೆಲ್ಲ ಒಂದು ಶಕ್ತಿನ, ಅದು ಶಕ್ತಿಯ ಕೇಂದ್ರ ಅಂತ ಅನ್ಸುತ್ತೆ, ಆರೋಗ್ಯ ಅನ್ನೋ ಶಕ್ತಿಯ ಕೇಂದ್ರ ಅಂತ ಅನ್ಸುತ್ತಾ? ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸುತ್ತೆ? ಇಲ್ಲ, ನಮ್ಮ ಕೊಡಗಿನಲ್ಲಿ ನೋಡಿ ಭಾಳ ಜನ 90+ ಇರೋರು ಭಾಳ ಜನ. ಈಗ ನಮ್ಮ ಮಿಸಸ್ದು ಒಂದು ಕ್ಲೋಸು ಇವರಿದ್ದಾರೆ, ಆಂಟಿ ಇದ್ದಾರೆ, 103 ವರ್ಷ. ಫೋನಲ್ಲಿ ಮಾತಾಡ್ತೀವಿ ನಾವು, ಕೇಳುತ್ತೆ, ದಿವಸ ಪೇಪರ್ ಓದ್ತಾರೆ. ಅದು ಒಂದು ನಮ್ಮ ಮಣ್ಣಿನ ಮತ್ತು ಅಲ್ಲಿನ ಇದಿದೆಯಲ್ಲ ಪರಿಸರ, ಅದರ ಒಂದು ಶಕ್ತಿ. ಆಮೇಲೆ ಯೋಚನಾ ಲಹರಿ, ಅವರ ಎಲ್ಲರೂ ಭಾಳ ಹಾರ್ಡ್ ವರ್ಕರ್ಸ್ ಅಂದರೆ ಫಿಸಿಕಲಿ ಹಾರ್ಡ್ ವರ್ಕ್. ನೀವು ಅಷ್ಟೇ ನೋಡಿ, ಒಬ್ಬ ಮನುಷ್ಯ ಒಂದೇ ಜಾಗದಲ್ಲಿ 3 ಗಂಟೆ 6 ಗಂಟೆ ಕೂತ್ಕೋಬಾರ್ದು, ಒಂದೇ ಪೊಸಿಷನಲ್ಲಿ ಲವಲವಿಕೆಯಿಂದ ಓಡಾಡ್ಕೊಂಡು. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಏನು ಮಾಡಬೇಕು, ದಿವಸಕ್ಕೆ ಒಂದು 10,000 ಸ್ಟೆಪ್ ನಡಿಬೇಕು. ನಿಮಗೆ ವಾಕಿಂಗ್ ಮಾಡೋಕ್ಕೆ ಅಷ್ಟು ಓಡಾಡೋಕ್ಕಾಗಲ್ಲ ಅಂದರೆ ಫೋನ್ ಬರುತ್ತಲ್ವಾ, ಕೂತ್ಕೊಂಡು ಮಾತಾಡಬೇಡಿ, ಸುಮ್ಮನೆ ಅಲ್ಲೇ ಓಡಾಡಿ. ನೀವು ನಡಿಬೇಕು, ನಿಮ್ಮದು ಕೌಂಟ್ ಆಗುತ್ತೆ. ಆವಾಗ ಮೊಬೈಲಲ್ಲಿ ನೋಡ್ಕೋಬೋದು ಎಷ್ಟು ಸ್ಟೆಪ್ಪು ನೋಡಿದ್ದೀರಾ ಅಂತ. ಆಮೇಲೆ ನೀವು ನಡೆಯುವಾಗ ಜೊತೇಲಿ ಒಬ್ಬರು ಇದ್ಬಿಟ್ರೆ ಇನ್ನೂ ಸಂತೋಷ. ಹಳೆ ವಿಚಾರಗಳು ಅಥವಾ ಪ್ರೆಸೆಂಟ್ ಮಾತಾಡ್ಕೊಂಡು ಹೋದಾಗ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗಿಬಿಡುತ್ತೆ, ವೆಯ್ಟ್ ಕಮ್ಮಿ ಆಗುತ್ತೆ, ನಿಮ್ಮ ಮನಸ್ಸು ಮತ್ತು ದೇಹ ಉಲ್ಲಾಸಕರವಾಗಿರುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಮುಖ್ಯ. ಒಂದು ಗಾರ್ಡನಿಂಗ್ ಮಾಡಿ, ಡೈಲಿ ಹೂ ಗಿಡ ಅದು ಇದೆಲ್ಲ ಮಾಡ್ತಾ ಇರಿ, ಓದಬೇಕು. ಆಮೇಲೆ ಆದಷ್ಟು ಕೂತ್ಕೊಳ್ಳೋಕ್ಕಿಂತ ಓಡಾಡ್ತಾ ಇರಬೇಕು. ಇವೆಲ್ಲ ನಿಮ್ಮ ಆರೋಗ್ಯದ ಗುಟ್ಟ, ಇದೇ ಗುಟ್ಟು. ಆಮೇಲೆ ಊಟ ಎಲ್ಲ ಇದೆಯಲ್ಲ, ಒಳ್ಳೆ ಪದಾರ್ಥ ತಿನ್ನಿ. ತುಂಬ ಈ ಕರೆದಿದ್ದು ಇದು ಫ್ರೈಡ್ ತಿನ್ನಬೇಡಿ ಜಾಸ್ತಿ. ಆಮೇಲೆ ರಾತ್ರಿ 8 ಗಂಟೆಗೆ ಊಟ ಮಾಡಿಬಿಟ್ಟು ಮಲಗಕ್ಕೆ ಹೋಗೋಕ್ಕಿಂತ 2.5 ಗಂಟೆ ಮೊದಲು ನಿಮ್ಮದು ಊಟ ಆಗಿಬಿಡ್ಬೇಕು. ನಮ್ಮ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ ಗೊತ್ತಾ, ರಾತ್ರಿ ನಮಗೆ ರಾತ್ರಿ ಲೇಟಾಗಿ ಹೋಗ್ತೀವಿ ಮನೆಗೆ, 10:30-11 ಗಂಟೆ, ಚೆನ್ನಾಗಿ ಕುಡಿದ್ಬಿಡ್ತೀವಿ, ಚೆನ್ನಾಗಿ ತಿಂದ್ಬಿಟ್ಟು ಟಕ್ಕನ ಮಲಗಿಬಿಡ್ತಾರೆ. ಅದು ಹೊಟ್ಟೆ ಬರೋಕ್ಕೆ ಶುರು ಆಗಿಬಿಡುತ್ತೆ, ಫ್ಯಾಟ್ ಬಂದ್ಬಿಡುತ್ತೆ ಬೇಗ. ಆಮೇಲೆ ಈಗ ನಾನು ಅಲ್ಸೂರ್ ಗೇಟಲ್ಲಿ 3 ವರ್ಷ ಇದ್ದೆ ACP ಆಗಿ. ಅಲ್ಲಿ ಓದೋರೆಲ್ಲ BP ಶುಗರ್ ಬಂದಿರೋರೆ. ಅಲ್ಲಿ ಬೇಕಾದ್ರೆ ಲೆಕ್ಕ ಹಾಕ್ಬೋದು, ಇವ್ರಿಗೆ ಬಂದಿಲ್ಲ, ಇವ್ರಿಗೆಲ್ಲ ಬಂದಿದೆ, ನನಗೆ ಅಲ್ಲಿ ಬರಲಿಲ್ಲ. ಯಾಕೆ ಅಂದರೆ ಮಧ್ಯಾಹ್ನ ಯಾವಾಗಲೂ ಪ್ರೊಸೆಷನ್ನು ಅದು ಇದು. ನಮ್ಮಲ್ಲಿ ಸೌತೆಕಾಯಿ ಕಡಲೆಕಾಯಿ ಇಟ್ಬಿಡೋರು ನಮ್ಮ ಪೊಲೀಸ್ನವ್ರು ಎಲ್ಲರೂ. ನಡ್ಕೊಂಡೇ ಹೋಗ್ಬೇಕಲ್ಲ, ನಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಅದೇ ಊಟ, ಅದೇ ಫುಡ್. ಆಮೇಲೆ ನೀವು ಹೊಟ್ಟೆಗೆ ಏನು ತಿಂದೆ ನೀವು ಇರಬಾರ್ದು. ಆ ಟೈಮ್ಲಿ ಫುಡ್ ತಿನ್ಕೊಂಡ್ಬಿಡ್ಬೇಕು ನೀವು. ಅದು ತುಂಬ ತಿಂದಿರೋ ಸ್ವಲ್ಪ ನಾವು ತಿನ್ನಬೇಕು. ಎಸ್, ತಾವು ವೃತ್ತಿಯಲ್ಲಿ ಇರಬೇಕಾದ್ರೆ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರಿ. ಈಗ ನಿವೃತ್ತಿಯ ನಂತರದಲ್ಲಿ ಜನರ ಮಧ್ಯೆ ಹೇಗೆ ಕಾಣಿಸ್ಕೊಳ್ತಾ ಇದ್ದೀರಿ ಅನ್ಸುತ್ತೆ? ಅರವಿಂದ್ ನೋಡಿ, ಒಬ್ಬ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾನು ಎಲ್ಲೇ ಹೋಗಲಿ, ಸರ್ ನೀವು ಅಶೋಕ್ ಕುಮಾರ್ ಸರ್ ಒಂದು ಸೆಲ್ಫಿ ಸರ್ ಅಂತ. ನಿಮಗೆ ತಮಾಷೆ ಅಂದರೆ, ಒಂದು ಸಲ ನಾನು ಮಿಸ್ಸಸ್ಸು ಬನ್ನೇರ್ಘಟ್ಟ ರೋಡಲ್ಲಿ ಹೋಗ್ಬಿಟ್ಟು ಬರುವಾಗ ಅಲ್ಲಿ ರೈಟಿಗೆ ಟರ್ನ್ ಮಾಡಿ ಹೊಸೂರು ರೋಡ್ ಕಡೆ ಬಿಟ್ಬಿಟ್ಟ. ನನಗಲ್ಲಿ ಸುತ್ತೀನಿ ನನಗೆ ರೋಡೇ ಗೊತ್ತಾಗಲ್ಲ. ಟು ಬಿ ಫ್ರ್ಯಾಂಕ್ ವಿತ್ ಯು ಅರವಿಂದ್, ಐ ಹ್ಯಾವ್ ರೂಲ್ಡ್ ಬ್ಯಾಂಗ್ಳೂರ್ ಸಿಟಿ. 53 ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದೀನಿ. ಡಿಪಾರ್ಟ್ಮೆಂಟಿಗೆ ಸೇರೋಕ್ಕಿಂತ ಮೊದಲು ಓಡಾಡಿದ್ದೀನಿ, ನಡ್ಕೊಂಡು ಓಡಾಡಿದ್ದೀನಿ, ಸೈಕಲಲ್ಲಿ ಓಡಾಡಿದ್ದೀನಿ, ಬೈಕಲ್ಲಿ, ಜೀಪಲ್ಲಿ, ಈ ಪ್ರತಿಯೊಂದು ರೋಡ್ ಗೊತ್ತು ನನಗೆ. ಅಲ್ಲಿ ಏನು ಮಾಡಿದ್ರು ರೋಡ್ ಗೊತ್ತಾಗ್ತಾಯಿಲ್ಲ. ಹೊಸೂರು ರೋಡ್ಗೆ ಹೋಗಿ ನನ್ನ ಮಿಸ್ಸಸ್ ಯಾರ ಕೇಳ್ರಿ ಅಂದ್ರೆ ನನಗೆ ನಾಚಿಕೆ ಕೇಳೋಕ್ಕೆ, ಹೊಸೂರು ರೋಡ್ ಎಲ್ಲಿದೆ ಅಂತ. ಕೊನೆಗೆ ಜಗಳ ಆಗ್ಬಿಡ್ತು ಇಬ್ರಿಗೂ. ನೀನು ಕೇಳು, ನಿನಗೆ ಅಲ್ಲಿ ಹೋಗಿ ಡೆಡ್ ಎಂಡು ರಿವರ್ಸ್ ಮಾಡಿ ಕೊನೆಗೆ ಅಲ್ಲೊಂದು ಕಡೆ ಒಂದು ಡ್ರೈವರ್ ನಿಂತಿದ್ದ ಅವ್ನು ಕಾರ್ ಹತ್ರ. ನಿಲ್ಲಿಸ್ಬಿಟ್ಟು, ಇಲ್ಲಿಂದ ಹೊಸೂರು ರೋಡ್ ಯಾವ ಕಡೆ ಇದ್ದಾರೆ ಸರ್? ನೀವು ಅಶೋಕ್ ಕುಮಾರ್ ಸರ್, ಒಂದು ಸೆಲ್ಫಿ ಸರ್ ಅವಳು ಹೊಸೂರು ರೋಡ್ಗೆ ತೋರ್ಸೋದು ಬಿಟ್ಬಿಟ್ಟು, ಸರ್ ಒಂದು ಸೆಲ್ಫಿ ಸರ್, ಗಾಡಿ ನಿಲ್ಲಿಸಿ ಒಂದು ಸೆಲ್ಫಿ ತೊಗೊಂಡು, ಸರ್ ಹಿಂಗೆ ಸರ್ ನಿಮಗೆ ಮರ್ತೋಗ್ಬಿಡ್ತಾರೆ ಸರ್ ರೋಡು ಅಂತಲ್ಲ. ಈ ಥರ ಪರಿಸ್ಥಿತಿ. ಬಟ್ ಏನಂದರೆ, ನಾನು ಆದಷ್ಟು ಲವಲವಿಕೆಯಲ್ಲಿ ಇರ್ತೀನಿ. ನೀವು ನಂಬಲ್ಲ, ನಾನೀಗ ಸ್ಯಾಕ್ಸೋಫೋನ್ ಕಲಿತಾ ಇದ್ದೇನೆ. ನಿಮ್ಗೆ ಹೇಳಿದೆ ನಾನು, ಅಲ್ಲಿ ಎಲ್ಲ ಪುಟ್ ಹುಡುಗರು ಬರ್ತಾರೆ, ಗಿಟಾರು, ಈ ಕೀಸ್ ಅದಲ್ಲ. ನಾನೊಬ್ಬ ವಯಸ್ಸಾದವನು, ಅದನ್ನು ನಾನು ನೋಡೋದಕ್ಕೆ ಬಣ್ಣ ಬೆಳ್ಕೊಂಡಿದ್ದೀವಿ. ಬಟ್ ಐ ಆಮ್ ಲರ್ನಿಂಗ್ ಸ್ಯಾಕ್ಸೋಫೋನ್ ನಾವು. ಐ ಇಮ್ಮನ್ಸ್ಲಿ ಲವ್ ಇಟ್. ಅಂದರೆ ನಾವು ಒಬ್ಬ ಮನುಷ್ಯ ಪರಿಪೂರ್ಣ ಆಗೋದೇ ಇಲ್ಲ ಅರವಿಂದ್ ಅಲ್ವಾ, ಜೀವನದಲ್ಲಿ ಕಲಿತಾ ಹೋಗ್ಬೇಕು. ನಿಮ್ಮ ಕೈಕಾಲು ಗಟ್ಟಿ ಇದೆ, ಮನಸ್ಸು ಗಟ್ಟಿ ಇದೆ, ಎಲ್ಲುವರೆಗೆ ನಿಮ್ಗೆ ಶಕ್ತಿ ಇದೆ, ಬುದ್ಧಿ ಶಕ್ತಿ ಇದೆ, ಅಲ್ಲೂವರೆಗೆ ಯು ಶುಡ್ ಕೀಪ್ ಲರ್ನಿಂಗ್. ಈ ಪದಕ, ಪುರಸ್ಕಾರ ಇಂಥವುಗಳಿಗೆ ಯೋಗ್ಯತೆ ಇಲ್ಲದೇ ಇರೋರಿಗೂ ಇವತ್ತಿಗೂ ಸಿಗತ್ತೆ ಅಂತಾರೆ.
ಕಡಿಮೆ ಅಂತೂ ಸಿಗುತ್ತೆ, ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ರಾಜಕಾರಣ, ಅದಕ್ಕೊಂದು ಕತೆ ಇನ್ನೇನೋ ಹೇಳ್ತೀನಿ, ಅದಕ್ಕೊಂದು ಕತೆ ಹೇಳ್ತೀನಿ ಹೇಳಿ. ನನಗೆ ಮೆರಿಟೋರಿಯಸ್ ಮೆಡಲ್ ಸಿಕ್ಕಿದಾಗ ಕೊನೆಗೆ ಒಂದು ಫೋಟೋ ತಗೊಳ್ತೀವಿ ಅಲ್ಲಿ ರಾಜಭವನದಲ್ಲಿ ಎಲ್ಲ ನಿಂತ್ಕೊಂಡು. ಆಗ ನನಗೆ ಒಬ್ಬರು ಪಕ್ಕದಲ್ಲಿ IPS ಆಫೀಸರ್ ಹೇಳ್ತಾರೆ, ಅಶೋಕ ಅವ್ರ ಪಕ್ಕ ನಿಲ್ಬೇಡಪ್ಪ, ಅವನು ಸ್ಯಾಂಡಲ್ವುಡ್ ಸ್ಮಗ್ಲರು. ಅರ್ಥ ಆಯ್ತಾ ನಾನು ಹೇಳಿದ್ದು? ಗೊತ್ತಾಯ್ತು. ಹಾಗೆ ಪೊಲೀಸ್ ಇಲಾಖೆನಲ್ಲಿ ಎಲ್ಲರೂ ಇದ್ದಾರೆ, ಅಂಥವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಕೆಲವ್ರಿಗೆ ಏನಾಗುತ್ತೆ, ಎಲ್ಲೋ ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ. ಆಮೇಲೆ ಇನ್ನೊಂದು ಸರಿ ನೋಡಿದ್ದೀನಿ, ಕೆಲವು ಭಾಳ ಒಳ್ಳೆ ಅಧಿಕಾರಿಗೆ ಸಿಕ್ಕೇ ಇಲ್ಲ ಮೇಡಮ್. ಸಿಕ್ಕಿಲ್ಲ. ಯಾಕಂದರೆ ಒಳ್ಳೆಯ ವಿಚಾರಗಳು, ಒಳ್ಳೆಯ ತನಿಖೆಗಳು, ಒಳ್ಳೆಯ ವ್ಯಕ್ತಿಗಳನ್ನ ಹುಡುಕ್ತಕ್ಕಂಥ ಕೆಲಸ ಇಲಾಖೆಯಲ್ಲಿ ನಡೀತಾ ಇಲ್ಲ ಅಂತ ಅನ್ಸುತ್ತಾ? ಇಲ್ಲ ನೋಡಿ, ಇತ್ತೀಚೆಗೆ ನೀವು ಎಷ್ಟು ವರ್ಷ ಆಗಿದೆ ಕರ್ನಾಟಕ ಪೊಲೀಸಿಗೆ ಗ್ಯಾಲಂಟ್ರಿ ಮೆಡಲ್ ಬಂದು ಹೇಳಿ ನೋಡೋಣ. ನನ್ನ ಪ್ರಕಾರ ಮೋರ್ ದ್ಯಾನ್ 10-15 ಇಯರ್ಸ್ ಆಗಿರ್ಬೋದು. 2008 ಲಾಸ್ಟ್ ಇರ್ಬೇಕು ನನ್ನ ಪ್ರಕಾರ. ಗ್ಯಾಲಂಟ್ರಿ ಮೆಡಲೇ ಬಂದಿಲ್ಲ. ಆಮೇಲೆ ಈ ಮೆಡಲ್ ಕೊಡೋದು ನೋಡಿ, ಈಗ ಜಾತಿ, ರಾಜಕೀಯ, ಹಣ ಎಲ್ಲ ಬಂದ್ಬಿಟ್ಟಿದೆ. ನಮ್ಮ ಕಾಲದಲ್ಲಿ ಎಲ್ರಿಗೂ ಬರ್ತಿರ್ಲಿಲ್ಲ, ಒಂದೋ ಎರಡೋ ಬರೋದು ಮೆಡಲ್ಲು. ನಿಮಗೆ ಹೇಳೋಕ್ಕೆ ನಾನು ನೋಡ್ದಂಗೆ ಫಸ್ಟ್ ಗ್ಯಾಲಂಟ್ರಿ ಮೆಡಲ್ ಬಂದಿದ್ದು ಒಬ್ಬರು ಅಚ್ಚಪ್ಪ ಅಂತ, ಬ್ಯಾಂಗ್ಳೂರು ಸಿಟಿನಲ್ಲಿ ನಾನು ಹೇಳ್ತಾ ಇರೋದು. ಅಚ್ಚಪ್ಪ ಅಂಥೇಳಿ ಅವರು 1980 ಇರ್ಬೋದು, 81 ನಾನು ಟ್ರಾಫಿಕ್ನಲ್ಲಿದ್ದೆ. ಈ ಕೆಂಗಲ್ ಹನುಮಂತ ಇದ್ದಾರಲ್ಲ, ಅವ್ರ ಮೊಮ್ಮಗ, ಅವನು ಸದಾಶಿವನಗರದಲ್ಲಿ ಬ್ಯಾಂಕಲ್ಲಿ ಶೂಟ್ ಮಾಡಿ ದುಡ್ಡು ರಾಬರಿ ಮಾಡಿ ಹೋಗ್ತಾನೆ. ಕೆಂಗಲ್ ಹನುಮಂತ ಅವ್ರ ಮೊಮ್ಮಗ ಇರ್ಬೋದೇನೋ ಅವರು. ಅಂದರೆ ಅವರು ಅಮೇರಿಕಾದಲ್ಲೇ ಇದ್ದಿದ್ದು ಹುಡುಗ. ಅಲ್ಲಿ TV ಸಿನಿಮಾಗಳು ನೋಡಿಕೊಂಡು ಗನ್ನು ಅವು ಭಾಳ ಈಸಿಯಾಗಿ ಲೈಸೆನ್ಸ್ ಅಲ್ಲಿಂದ ತೊಗೊಂಬರ್ಬೋಯಿತ್ತು. ಈ ಪಂಜಾಬ್ ಗಲಾಟೆ ಆದಮೇಲೆ ರಿಸ್ಟ್ರಿಕ್ಷನ್ ಮಾಡಿದ್ದು, ಆರಾಮ್ಸು ಇದು ಮಾಡಿದ್ದು. ಅದರ್ವೈಸ್ ಫಾರಿನಿಂದ ಎಲ್ಲ ತಂದುಬಿಡೋರು. ಸೊ ಅವ್ನು ತಂದಿದ್ದ, ಅವನು ಒಂಥರ ಆ್ಯಕ್ಷನ್ ಮನುಷ್ಯ. ಅಲ್ಲಿ ಯಾವುದೋ ಸಿಂಡಿಕೇಟ್ ಬ್ಯಾಂಕು ಯಾವುದೋ ಬ್ಯಾಂಕು ಸದಾಶಿವನಗರ ಹೋದ, ಶಟರ್ಸ್ ಹೇಳ್ದ, 2 ರೌಂಡ್ ಹೊಡೆದಾಗ ಗೋಡೆಗೆ, ಕ್ಯಾಶಿಯರ್ ಹತ್ರ ದುಡ್ಡು ಕಿತ್ಕೊಂಡು ಒಂದು ಕಾರಲ್ಲಿ ಹೋಗ್ಬಿಟ್ಟ. ಆವಾಗ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದವರು ಅಚ್ಚಪ್ಪನವರು, ಅವರು ತಕ್ಷಣ ಒಂದು ಪ್ರೈವೇಟ್ ಕಾರ್ನಲ್ಲಿ ಗನ್ ತಗೊಂಡು ಮೆನ್ ಕರ್ಕೊಂಡು ಚೇಸ್ ಮಾಡ್ಕೊಂಡು ಪೀಣ್ಯದ ಹತ್ರ, ಆವಾಗ ಪೀಣ್ಯ ಔಟ್ಸ್ಕರ್ಟು, ಈ ಒಂದು ಕಾರ್ ನಿಂತು ಅವನು ದುಡ್ಡು ಎಣಿಸ್ತಾ ಕೂತಿದ್ದ. ಅವನು ಶೂಟ್ ಮಾಡ್ದ, ಇವರು ಶೂಟ್ ಮಾಡಿ ಹಿಡಿದ್ರು ಅವನು. ಕೊನೆಗೆ ಅದಕ್ಕೆ ಗ್ಯಾಲಂಟ್ರಿ ಮೆಡಲ್ ಕೊಟ್ಟಿದ್ರು. ಆವಾಗ ಐ ಥಿಂಕ್ ಗುಂಡೂರಾವ್ ಅವರು ಏನೋ CM ಅಥವಾ ದೇವರಾಜ್ ಅರ್ಸ್ ಇರಬೇಕು. ಹಾಗೆ ನೀವು ಹೇಳಿದಂಗೆ ಮೆಡಲ್, ಬಟ್ ಒಂದು ಮೆಡಲ್ ಸಿಕ್ಕಿದ ಮೇಲೆ ನಮ್ಮ ಒಂದು ಇದು ಇನ್ನೂ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ನಮಗೆ ಒಂದು ಬೂಸ್ಟ್ ಅದು. ಹೌದು, ಅದು ನಿಜ. ಅಶೋಕ್ ಕುಮಾರ್ ಅವರು ಈವರೆಗೂ ಇಲಾಖೆಯಲ್ಲಿ ಬಿಟ್ಟು ಕೊಡದೇ ಇರತಕ್ಕಂಥ ಒಂದು ಗುಟ್ಟು ಗ್ಯಾರಂಟಿ ನಿಸಿ ಹೇಳೋದಾದರೆ ಯಾವುದಿದೆ? ಎಲ್ಲೂ ಹೇಳಿರಬಾರ್ದು, ಗ್ಯಾರಂಟಿ ನಿಸಿಗೆ ಹೇಳಿರ್ಬೇಕದು. ನಾನು ಅದು ಹೇಳಬಾರ್ದು ಅಂತಲೇ ಇಷ್ಟು ದಿವಸ ಇದ್ದೆ. ನಾನು ಇಲ್ಲಿವರೆಗೆ ಎಲ್ಲೂ ಬಾಯಿ ಬಿಟ್ಟು ಹೇಳಿಲ್ಲ. ನಾನು ಇಷ್ಟು ನನ್ನ ಸರ್ವೀಸು ವೆರಿ ಡೆಕೋರೇಟೆಡ್ ಆಫೀಸರ್ ಐ ಆಮ್. ಕೇಸ್ಗಳು ಪತ್ತೆ ಮಾಡೋದು, ಕೇಸ್ ಪತ್ತೆ ಮಾಡೋದು ಹೆಂಗೆ ಹೇಳ್ತೀನಿ ಅರವಿಂದ್. ಈಗ ಚೈನ್ ಸ್ನ್ಯಾಚಿಂಗ್ ಹಿಡಿದ್ನಲ್ಲ, ಇಡೀ ಬೆಂಗಳೂರು ಸಿಟಿನಲ್ಲಿರೋ ಎಲ್ಲ ಅಧಿಕಾರಿಗಳು ಅದ್ರ ಹಿಂದೆ ಬಿದ್ದಿದ್ದರು. ಇಡೀ ಬ್ಯಾಂಗ್ಳೂರು ಸಿಟಿ ಪೊಲೀಸು, DCP, DYSP, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರ್, ಕಾನ್ಸ್ಟೇಬಲ್ಸು ಎಲ್ಲರೂ ಆ ಆಪ್ರೇಷನ್ ಟೈಗರನ್ನೇ ಹಿಡಿದಿದ್ದು ನಾನೇ ನೋಡಿ. ಅಂಥ ಒಂದು ನನಗೆ ಒಂದು ಹಠ ಇತ್ತು, ಹಿಡಿಲೇಬೇಕು ಅಂತ. ಆ ಥರದಲ್ಲಿ ಹಿಡಿದ. ಆಮೇಲೆ ಇನ್ನೊಂದು, ಈ ಆ್ಯಸಿಡ್ ಹಾಕ್ತಿದ್ದ. 7 ಜನ ಪೊಲೀಸ್ ಕಾನ್ಸ್ಟೇಬಲ್ ಯೂನಿಫಾರ್ಮ್ ಮೇಲೆ ಹಾಕಿದ್ದಾನೆ. ಕಾನ್ಸ್ಟೇಬಲ್ಸ್ ಒಬ್ಬನಿಗೆ ಕಣ್ಣು ಹೋಗ್ಬಿಡ್ತು ಪಾಪ, ರಾಮಕೃಷ್ಣ ಅಂತೇಳಿ. ಆಮೇಲೆ ಪಾಪ ಬೀದಿ ಹೆಣ್ಮಕ್ಳು, ಇದು ಏನು ಇವರು ಸ್ವಲ್ಪ ಇದರಲ್ಲಿ ಇರ್ತಾರಲ್ಲ, ಅವ್ರಿಗೆ ಇದು ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಅವ್ರ ಮೇಲೆ ಹಾಕಿದ್ದ. 9 ಜನ ಹೆಣ್ಮಕ್ಳ ಮೇಲೆ ಅವ್ರ ಮುಖಾನೇ ಸುಟ್ಬಿಟ್ಟಿದ್ದ, ಆ್ಯಸಿಡ್ ರಾಜ ಅಂತ. ಆ ಕೇಸ್ ಹಿಡಿಯೋದಕ್ಕೆ 5 ಸ್ಕ್ವಾಡ್ ಮಾಡಿ ಬೆಂಗಳೂರು ನಗರದಲ್ಲಿ 5 ಇನ್ಸ್ಪೆಕ್ಟರ್ಸ್ದು. ನಾನು ಅದನ್ನು ಹಿಡಿದೆ ಆ ಕೇಸ್. ಹೀಗೆ ಒಂಥರ ಏನು ಹೇಳೋದು, ಸೆನ್ಸೇಷನಲ್ ಕೇಸಸ್ ಹಿಡಿತಾ ಹೋಗ್ತಾ ಇದ್ದೆ ನಾನು. ಬಟ್ ಇಷ್ಟು ಮಾಡಿದೆ ಅಂದರೆ ಇದು ಬೇಕಾದಷ್ಟು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ತುಂಬ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟ ಕೆಲಸ ಅಂದರೆ ವೀರಪ್ಪನ ಕಾರ್ಯಾಚರಣೆ. 13 ಜನನ ಎನ್ಕೌಂಟ್ರ್ ಮಾಡಿದ್ದೀನಿ, ನಾಟ್ 1 or 2, 13 ಜನ. ಮತ್ತು ವೀರಪ್ಪನ ಸಹಚರರು, ಅವನೊಂದು 10 ಮೀಟ್ರಲ್ಲಿ ಅವನು ಪೊದೆ ಹಿಂದ್ಗಡೆ ಇದ್ದಾಗ 2 ಬರ್ತಾರೆ ರೇಷನ್ ತೊಗೊಂಡೋಕೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾವು ಪೊಲೀಸ್ನವ್ರು, ಕೂಲಿಗಳು. ನಮಗೂ ಅವ್ರಿಗೂ ಮುಷ್ಟಿ ಯುದ್ಧ ಆಗ್ಬಿಡ್ತು, ಫಿಸ್ಟ್ ಟು ಫಿಸ್ಟ್. ನೀವು ಬರ್ಮನ್ ಅಥವಾ ಇವ್ರನ್ನ ಕೇಳಿ, ನಮ್ಮ ಇವ್ರನ್ನ
ಬರ್ಮನ್ ಇಸ್ ಟು ಟೆಲ್, ಅವ್ರು ಭಾಳ ಸ್ಟೈಲಿಶ್. ಅಶೋಕ್ ಕುಮಾರ್ ಹ್ಯಾಡ್ ಎ ಫಿಸ್ಟ್ ಫೈಟ್ ವಿತ್ ವೀರಪ್ಪನ್ ಗ್ಯಾಂಗ್ ಮೆಂಬರ್ಸ್ ಅಂತ ಹೇಳಿದ್ರು. ಅಷ್ಟೆಲ್ಲ ಮಾಡಿದೆ, 35 ವರ್ಷ ಸರ್ವೀಸ್ ಆದೆ. ಬಟ್ ಕೊನೆಗೆ ನಿವೃತ್ತಿ ಟೈಮಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಕೊಟ್ಟರು. ನನ್ನ ಜೂನಿಯರ್ಸು ನನ್ನ ಪ್ರಮೋಷನ್ ಮೇಲೆ ಕೇಸ್ ಹಾಕ್ಬಿಟ್ರು ಕೋರ್ಟಲ್ಲಿ. ಅವ್ರಿಗೆ ಏನಂದರೆ ನನಗೆ ಪ್ರಮೋಷನ್ ಸಿಕ್ಕಬಾರ್ದು ಅನ್ನೋದು ಅಷ್ಟೇ ಅವ್ರ ಉದ್ದೇಶ ಆಗಿ. ಯಾಕೆ? ಅದೇನಾಯಿತು ಅಂದರೆ ನನಗೆ ಬಂದಿರೋ ಹೆಸರು, ನನಗೆ ಪೋಸ್ಟಿಂಗು, ನನ್ನ ಪೋಸ್ಟಿಂಗಿಗೆ ಅವ್ರು ದುಡ್ಡು ಕೊಟ್ಟು ಪೋಸ್ಟಿಂಗ್ ಆರ್ಡ್ರ್ ಮಾಡಿದ್ದನ್ನು ಬಿದರಿ ಅವ್ರು ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಅದು ಅವ್ರು ಇವರು ಇವರು CM ನಮ್ಮ ಇವರಿದ್ದರು, ಅವರಿದ್ದಾಗ ಬಿದರಿ ಅವರು ಅವ್ರಿಗೆ ಫೋನ್ ಮಾಡಿದರು ಯಡಿಯೂರಪ್ಪನವರಿಗೆ. ಹಾಗೆ ಯಡಿಯೂರಪ್ಪನವ್ರಿಗೆ ಗೊತ್ತಿರಲಿಲ್ಲ. ನಿಮಗೆ ಹೇಳೋಕ್ಕೆ ನೋಡಿ, ನಾನು ಹೇಳ್ತೀನಿ, ನನ್ನ ಕೂರಿಸಿದ್ರು, ಬೇರೆ ACPಗಳು ಟ್ರಾನ್ಸ್ಫರ್ ಆಗಿದ್ದರು. ಚಂದ್ರಪ್ಪ ಪಾಪ ತೀರ್ಕೊಂಡ್ರೆ, ಯಶವಂತಪುರ ಅವರಿದ್ದರು, ಇವರಿದ್ದರು, ಮಂಜುನಾಥ್ ACP ಅಲ್ಸೂರ್ ಅವರೆಲ್ಲ, ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು, ಪೋಸ್ಟಿಂಗ್ ಕೊಟ್ಟಿರಲಿಲ್ಲ. ಬಿದರಿ ಅವ್ರು ನೋಡಿ ನಮ್ಮ ಮೇಲೆ ಎಷ್ಟು ನಂಬಿಕೆ ಮತ್ತು ಇದಿತ್ತು, ಪ್ರೀತಿ ಇತ್ತು ಅಂತ. ಏಕೆಂದರೆ ಅವ್ರು ನಮ್ಮ ಕೆಲಸನ ಭಾಳ ಹತ್ತಿರದಲ್ಲಿ ನೋಡಿ ಅವ್ರಿಗೆ ನಮ್ಮ ಮೇಲೆ ಅಷ್ಟು ಇದಿತ್ತು. ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿ ಹೇಳಿದ್ರು, ಯಡಿಯೂರಪ್ಪನವ್ರಿಗೆ, ಸರ್ ಏನು ಸರ್ ಅಶೋಕ್ ಕುಮಾರ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ ಫ್ರೆಜ್ ಟೌನಿಂದ? ಅವರು ನನಗೆ ಗೊತ್ತಿಲ್ಲಪ್ಪ ಅನ್ನೋ ಏನೋ ಹೇಳಿದ್ದಾರೆ. ಇಲ್ಲ ಸರ್, ಅವ್ರನ್ನ ರಿಟೈನ್ ಮಾಡಬೇಕು. ನೋಡಿ ಸರ್, ನೀವು ಬೆಂಗಳೂರು ಸಿಟಿಲಿ ನಾನು ಕಮಿಷನರು, ಏನಾದ್ರು ತೊಂದರೆ ಆದರೆ ನೀವು ನನಗೆ ಕೇಳ್ತೀರಾ, ಏನು ಬಿದ್ರಿ, ಏನಾಯಿತು, ಅದು ಯಾಕಾಯಿತು ಅಂತ ಕೇಳ್ತೀರಿ. ನಾನು ಯಾರನ್ನು ಕೇಳ್ತೀನಿ ಅಂದರೆ ಅಶೋಕ್ ಕುಮಾರ್ ಅಂತ ಅವ್ರನ್ನ ಕೇಳೋದು. ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಸರ್, ನೀವು ಅವ್ರನ್ನ ಮಾಡಲೇಬೇಕು ಅಂದರೆ ಫಸ್ಟು ನನ್ನ ಮಾಡಿಬಿಟ್ಟು ಆಮೇಲೆ ಅಶೋಕ್ ಕುಮಾರ್ನ ಮಾಡಿ ಅಂತ ಇದೇ ಮಾತು ಹೇಳಿದ್ರು ನೋಡಿ. ಕರೆಕ್ಟ್. ಇಷ್ಟು ನನಗೆ ಒಂದು ರಕ್ಷಣೆ ಇತ್ತು ನನ್ನ ಇಲಾಖೆಯಲ್ಲಿ. ಬಟ್ ಕೊನೆಗೆ ನನ್ನ ಪ್ರಮೋಷನ್ಗೆ ನಾನು 2 ವರ್ಷ DCP ಆಗಬೇಕಾಯಿತು. ಅದನ್ನು ಇಟ್ಕೊಂಡ್ಬಿಟ್ರು. ಅದಕ್ಕೆ 100 ಇದಿದೆ. ಕೋರ್ಟಲ್ಲೂ ನಮ್ಮ ಪರವಾಗಿ ಆಗಿದ್ದನ್ನು ಇಟ್ಕೊಂಡ್ಬಿಟ್ರು. ನನಗೆ ಆವಾಗ ನನಗೆ ಭಾಳ ಹೈ ಕಾಂಟ್ಯಾಕ್ಟ್ಸ್ ಇತ್ತು, ಕೇಳಿದ್ರೆ ಆಗ್ತಿತ್ತು BJP ಗೌರ್ಮೆಂಟಲ್ಲಿ. ಬಟ್ ನನಗೆ ಅಸಹ್ಯ ಅನ್ನಿಸ್ಬಿಡ್ತು. ಸೊ ನಾನು ACP ಆಗಿ ನಿವೃತ್ತಿ ಆಗಿ 10 ದಿವಸದಲ್ಲಿ 56 ಜನಕ್ಕೆ SP ಪೋಸ್ಟ್ ಕೊಟ್ಟರು. ನನ್ನ 2ನೇ ಒಂದಿತ್ತು ಆ ಲಿಸ್ಟ್ನಲ್ಲಿ. ಅದು ನಾನು ಎಲ್ಲೂ ಯಾವತ್ತೂ ಹೇಳ್ಕೊಂಡಿಲ್ಲ. ಬಟ್ ಒಂದು ಈಗಲೂ ಹೇಳ್ತೀನಿ ಅರವಿಂದ್, ಅದು SP ಆಗಿದ್ರೆ ನನಗೆ ಅಶೋಕ ಪಿಲ್ಲರ್ ಬಂದಿರೋದು ಭುಜಕೀರ್ತಿನಲ್ಲಿ. ಒಂದು ಅಶೋಕ ಪಿಲ್ಲರು, ಒಂದು ಸ್ಟಾರು. ನಮ್ಮ ತಂದೆ ನನಗೆ ಅಶೋಕ ಅಂತಲೇ ಹೆಸರಿಟ್ಬಿಟ್ರು. ಸೊ ನನಗೆ ಆ ಅಶೋಕ ಪಿಲ್ಲರ್ ಬರೋದಿಲ್ಲ, ಅದು ಬೇಜಾರಿಲ್ಲ. ಯಾಕೆ ನಾನು ಅಶೋಕನಾಗೇ ಇದ್ದೀನಿ, ಸಾಯೋವರೆಗೂ ಅಶೋಕನಾಗೇ ಬರುತ್ತೀನಿ. ಅಶೋಕ ಪಿಲ್ಲರು ಬರದೇ ಇರ್ಬೋದು, ಸ್ಟಾರು ಕುತ್ಕೊಳ್ದೇ ಇರ್ಬೋದು, ಆದರೆ ಜನ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಬಿರುದಿದೆಯಲ್ಲ, ಅದನ್ನು ಯಾರೂ ಇದು ಮಾಡೋಕ್ಕಾಗೋದಿಲ್ಲ. ಟೈಗರ್ ಅಶೋಕ್ ಕುಮಾರ್. ಅದು ನನಗೆ SP ಆಗದೆ ಇರೋದಕ್ಕೆ ನನ್ನ ನೋವನ್ನು ಕಮ್ಮಿ ಮಾಡಿದ್ದು ಅವರ ಪ್ರೀತಿ ವಿಶ್ವಾಸನೇ. ಅವರು ನನಗೆ ಇವತ್ತು ರೆಕಗ್ನೈಸ್ ಮಾಡ್ತಾರಲ್ಲ. ಬಟ್ ಜೀವನದಲ್ಲಿ ಒಂದೊಂದು ಇದಿರುತ್ತೆ. ಬಟ್ ಇವತ್ತು ಮರ್ತೋಗ್ಬಿಟ್ಟಿದೆ, ನೀವು ಹೇಳಿದ್ಮೇಲೆ ನೆನಪು ಬಂತು ಅದು. ಯಾಕೆಂದರೆ ಆ್ಯಕ್ಚುಲಿ ದೇವರು ನನಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರೆ. ನೆಮ್ಮದಿಯಾಗಿ ಎಲ್ರಿಗೂ ಇವತ್ತು ನಾನು ಸಹಾಯ ಮಾಡ್ತೀನಿ, ಭಾಳ ಜನಕ್ಕೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ಕೊಂಡು ಅದರಲ್ಲೇ ನಾನು ಸುಖ ಕಾಣ್ತಾ ಇದ್ದೀನಿ. ಅಶೋಕ್ ಕುಮಾರ್ ಅವರ 35 ವರ್ಷಗಳ ದೀರ್ಘಾವಧಿ ಸೇವೆಯಲ್ಲಿ ಸಂತೋಷ ಒಂದು ಕಡೆ, ದುಃಖ ಇದ್ದೇ ಇರುತ್ತೆ, ಕಣ್ಣೀರು ಹಾಕಿದ ದಿನಗಳು ಇದ್ದೇ ಇರುತ್ತಲ್ವಾ? ನಾನು ಕಣ್ಣೀರು ಹಾಕಿದ್ದು ಯಾವಾಗ ಅಂದರೆ, ನನಗೆ ಶಕೀಲ್ ಅಹ್ಮದ್ದು ಮತ್ತು ಹರಿಕೃಷ್ಣನ್ ತೀರ್ಕೊಂಡಾಗ ನಾನು ಬ್ರೇಕ್ ಡೌನ್ ಆಗಿಬಿಟ್ಟೆ. ಬ್ರೇಕ್ ಡೌನ್ ಯಾಕಾದೆ ಅಂದರೆ, ಇನ್ನು ವೀರಪ್ಪನ ಹಿಡಿಯೋಕ್ಕೆ ಆಗೋದಿಲ್ವಾ ಅನ್ನೋ ಒಂದು ಇದಕ್ಕೆ ಹೋಗ್ಬಿಟ್ಟೆ ನಾನು. ಆವಾಗ ನಾನು ಭಾಳ ಹತ್ತಿದ್ದಿನ ಯೋಚನೆ ಇದೆ. ಆಮೇಲೆ ನಮ್ಮ ತಾಯಿ ತೀರೋದಾಗಲೂ ಭಾಳ ಹತ್ತಿದ ನೆನಪಿದೆ. ನನ್ನ ತಾಯಿನ ನನಗೆ ಭಾಳ ಇಷ್ಟ ಆಯಿತು, ಅವ್ರು ತೀರ್ಕೊಂಡ್ರು. ಬಟ್ ಈಗ ನಾನು ಜೀವನ ಏನನ್ನು ಕಲ್ತು ಬಿಟ್ಟಿದ್ದೀನಿ. ಈಗ ನಾವೆಲ್ಲ ಏನಾಗಿದೆ ಅರವಿಂದ್, ಒಂದು ಟ್ರೈನ್ ಹತ್ತಿದ್ದೀವಿ, ಟ್ರೈನ್ ಹೋಗ್ತಾ ಇದೆ, ಕೆಲವರು ಇಳ್ಕೊಂಡು ಹೋಗ್ತಾ ಇದ್ದಾರೆ. ವಯಸ್ಸಾದವ್ರು ಎಳಿತಾರೆ, ನಮಗಿಂತ ನಮ್ದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸ್ಟಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೊಂದು. ನನ್ನ ಸ್ಟಾಪ್ ಬಂದಾಗ ಇಳಿದು ಹೋಗ್ತಾ ಇರೋದು, ಎಲ್ರಿಗೂ ಅದೊಂದು ಕಾರಣ ಇರುತ್ತೆ. ಬಟ್ ಒಂದು ವಿಧಿಲಿಖಿತ, ಲೈಫ್ ಈಸ್ ವಂಡರ್ಫುಲ್ ಅರವಿಂದ್. ವಂಡರ್ಫುಲ್ ಅಂದರೆ ಅದನ್ನು ಇಟ್ ಈಸ್ ಅ ಆರ್ಟ್ ಆಫ್ ಲಿವಿಂಗ್. ನಿಮಗೆ ಕಲೆ ಗೊತ್ತಿರಬೇಕು, ಬದುಕಿನ ಕಲೆ ಗೊತ್ತಿರಬೇಕು. ನಾವು ನೋಡಿ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ನಾವು ನಾಲೆಡ್ಜ್ ಪಡ್ಕೊಳ್ತೀವಿ, ಬಟ್ ಬದುಕಿನ ಪಾಠ ಕಲಿಸಲ್ಲ ನಮಗೆ. ಬದುಕಿನ ಪಾಠ ನಾವು ಕಾಲೇಜ್ ಬಿಟ್ಟು ಹೊರಗಡೆ ಬರ್ತೀವಲ್ಲ, ಕೆಲಸ ಹುಡುಕ್ತೀವಲ್ಲ, ಆಗ ಶುರು ಆಗುತ್ತೆ ನೋಡಿ ನಮ್ಮ ಬದುಕಿನ ಪಾಠ.
ಆಗ ನಮಗೆ ಅರ್ಥ ಆಗುತ್ತೆ, ಅಯ್ಯೋ ನಾವು ಇನ್ನೂ ಕಷ್ಟಪಟ್ಟು ಓದಿದರೆ ಇದಿತ್ತು ಅಂತ. ಬಟ್ ನಮ್ಮ ಬದುಕಿನ ನಾವು ಹುಡ್ಕೊಂಡು ಬಂದು ನಾವು ಒಂದು ಮಟ್ಟಕ್ಕೆ ಬರ್ತೀವಿ ನಾವು. ದಟ್ ಈಸ್ ವಂಡರ್ಫುಲ್, ಲೈಫ್ ಈಸ್ ವಂಡರ್ಫುಲ್.